ಏನು ಬಡಕ್ಕೆ ಎಲ್ಲಿಡೋಣ ಇಲ್ಲಿಡೋಣಪ್ಪ ಹಾಕಿ ಓಸಿಲ್ ಬರೀ ಎಷ್ಟೊಂದು ಹಾಕಿನ ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಶಿವಾಯ. ಈ ದಿನ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕು ಆರ್ ತಿಮ್ಮಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ನಂದಗೋಕುಲ ಆಶ್ರಮದಲ್ಲಿ ಶಿವರಾತ್ರಿಯ ಅಂಗವಾಗಿ ಶಿವರಾತ್ರಿಯ ಉತ್ಸವವನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಭಕ್ತರುಗಳು ಸೇರಿ ಆಚರಿಸಲಾಗಿದೆ. ಈ ದಿನ ಬಹಳ ವಿಶೇಷವಾದ ದಿನ. ಭಗವಂತನಾದಂತಹ ಶಿವ ಒಂದು ರೂಪವನ್ನು ಧರಿಸಿ ಅವತರಿಸಿದಂತಹ ದಿನ. ಶಿವ ಅಂತಂದ್ರೇ ಎಲ್ಲರಿಗೂ ಕೂಡ ಶುಭವನ್ನ ಮಂಗಳವನ್ನ ಉಂಟು ಮಾಡತಕ್ಕಂಥವನು. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಶುಭ ಉಂಟಾಗಬೇಕು, ಮಂಗಳ ಉಂಟಾಗಬೇಕು. ಯಾರು ಯಾವ ರೀತಿಯ ಕರ್ಮಗಳನ್ನು ಮಾಡಿದ್ರೂ ಕೂಡ ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ದು ಶುಭವನ್ನ ಮಂಗಳವನ್ನ. ಅಂತಕ್ಕಂತಹ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಹೇಳಲ್ಪಡುತ್ತೆ. ಸೊ ಈ ಮಹಾಶಿವರಾತ್ರಿ ಎಂದು ಶಿವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಹೊಸದಾಗಿ ಹುಟ್ಟುಕೊಂಡಿರ್ತಕ್ಕಂಥದ್ದಲ್ಲ, ವೇದಗಳ ಕಾಲದಿಂದಲೂ ಇರ್ತಕ್ಕಂಥದ್ದೇ. ವೇದಗಳನ್ನು ನಾವು ಹೆಚ್ಚಾಗಿ ಗಮನಿಸಿದಾಗ ರುದ್ರನ ಆರಾಧನೆಯೇ ಹೆಚ್ಚಾಗಿರುತ್ತೆ. ರುದ್ರನನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಆ ರುದ್ರನನ್ನು ಆರಾಧಿಸುವಂಥ ಕ್ರಮ ಏನು, ಇವೆಲ್ಲವೂ ಕೂಡ ವೇದಗಳಲ್ಲಿಯೂ ಕೂಡ ವರ್ಣನೆ ಮಾಡಿದ್ದಾರೆ. ಸೊ ಅಂತಹ ರುದ್ರನನ್ನು ನಾವು ಆರಾಧನೆ ಮಾಡಿದ್ರೆ ಈ ದಿನ ಶಿವರಾತ್ರಿಯಂದು ತಪ್ಪದೆ ನಮ್ಮೆಲ್ಲರ ದುಃಖಗಳು ದೂರವಾಗುತ್ತೆ ಎಂಬತಕ್ಕಂಥದ್ದು ಕೇವಲ ವಿಶ್ವಾಸ ಅಲ್ಲ, ಅದು ಸತ್ಯವಾಗಿರೋದ್ರಿಂದ ಎಲ್ಲರೂ ಕೂಡ ಈ ದಿನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಶಿವ ಒಳಿತನ್ನು ಮಾಡ್ತಾರೆ. ಆರಾಧನೆಯನ್ನು ಈ ದಿನ ಈ ಒಂದು ಆಶ್ರಮದಲ್ಲಿ ವಿಶೇಷವಾಗಿ ಆಚರಿಸಲಾಗಿದೆ. ಈ ಆಶ್ರಮದಲ್ಲಿ ಸುಮಾರು ಒಂದು 15 ಜನ ಭಕ್ತರು ಪ್ರತಿ ದಿವಸ 6 ತಿಂಗಳಿಂದ ಬಂದು ರುದ್ರ ಪ್ರಶ್ನದ ಅಭ್ಯಾಸವನ್ನು ಮಾಡಿ ಸಾಧ್ಯವಾದಷ್ಟು ಕಂಠಸ್ಥವನ್ನು ಮಾಡಿ ಅವರು ಆ ರೀತಿ ಶ್ರಮಿಸಿದಂತಹ ಫಲ ಇವತ್ತು ಸಿದ್ಧಿಸಿದೆ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ಅವರು ಬೆಳಗ್ಗೆ 7:30 ಎಲ್ಲರೂ ಕೂಡ ಶ್ರದ್ಧೆಯಿಂದ ಮಡಿ ಉಟ್ಟುಕೊಂಡು ಶ್ರೀ ರುದ್ರನಿಗೆ ಅಭಿಷೇಕವನ್ನು ಮಾಡಿ ಶ್ರೀ ರುದ್ರನನ್ನು ಹೋಮದ ಮೂಲಕ ಆರಾಧಿಸಿ ಶುಭವನ್ನು ಬಯಸಿದ್ದಾರೆ. ಅಂಥವರೆಲ್ಲರಿಗೂ ಕೂಡ ಶಿವ ತನ್ನ ಆಶೀರ್ವಾದವನ್ನು ನೀಡಿ ತನ್ನ ಕೃಪೆಯಿಂದ ಎಲ್ಲರಿಗೂ ಶುಭವನ್ನು, ನಾಡಿನ ಸಮಸ್ತ ಪ್ರಪಂಚದ ಜನರಿಗೂ ಕೂಡ ಪರಮಾತ್ಮನಾದಂತಹ ಶಿವ ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಓಂ ನಮೋ ನಾರಾಯಣಾಯ. ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಭಾಗದ ಸಮಸ್ತ ಜನತೆಗೆ ಒಂದು ವಿಶೇಷತೆ, ಈ ಒಂದು ಪೂಜಾಲಂಕಾರ ಹೋಮ ಎಲ್ಲವನ್ನು ಆ ಒಂದು ಭಕ್ತರಿಗೆ ದೈವ ಸಂಕಲ್ಪ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾವ ರೀತಿ ಅವರಿಗೆ ಒಂದು ಸಂಕಲ್ಪ. ಇದು ಶಿವರಾತ್ರಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ನಿನ್ನೆ ಅಥವಾ ಹಿಂದಿನ ವರ್ಷದಿಂದ ಪ್ರಾರಂಭವಾದದ್ದಲ್ಲ. ನಮ್ಮ ಋಷಿಮುನಿಗಳ ಕಾಲದಿಂದಲೂ ಕೂಡ ಶಿವನನ್ನ ಆರಾಧಿಸುವಂತಹ ಪದ್ಧತಿ ಮುಂದುವರಿತಾನೇ ಇದೆ. ಶಿವನನ್ನ ಆರಾಧಿಸುವಂತಹ ಪದ್ಧತಿಗಳು ಹಲವಾರಿದ್ದರೂ ಕೂಡ ಈ ಶಿವರಾತ್ರಿಯ ದಿವಸ ಪರಮಾತ್ಮನನ್ನ ಆರಾಧನೆ ಮಾಡ್ತಕ್ಕಂಥದ್ದು
ಬಹಳ ವಿಶೇಷ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಅಂತ ಬರುತ್ತೆ. ಸೊ ವರ್ಷದ